ನಮಸ್ಕಾರ ಬಾಸ್. ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಡ್ರೀಮ್ ರಾಜ್ ನವೀನ್ ಬೊಂಬಾಟ್ ಮೀಡಿಯಾ ವರ್ಕ್ಸಿಂದ ಮಾತಾಡ್ತಾ ಇದ್ದೀನಿ. ಏಪ್ರಿಲ್ 14 ಇದೊಂದು ಭಾರತ ದೇಶದಲ್ಲಿ ಅದ್ಭುತವಾದಂಥ ಒಂದು ದಿನ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ. ನೀವು ಯಾರಿಗಾನ ಇದನ್ನ ತಿಳಿಸಿ, ಇಲ್ಲ ಯಾರಿಗಾನ ಕೇಳಿಸಿ. ನನಗೆ ಗೊತ್ತಿರೋ ಮಾಹಿತಿನ ಹೇಳ್ತೀನಿ ನಿಮಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಹು ಅನ್ನೋ ಒಂದು ಗ್ರಾಮದಲ್ಲಿ 1891 ಏಪ್ರಿಲ್ 14ನೇ ತಾರೀಕಿನಲ್ಲಿ ಜನ್ಮ ಪಡಿತಾರೆ. ತಂದೆ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ ಸಕ್ಪಾಲ್ಗೆ ಜನಿಸಿದಂಥ ಭಾರತ ರತ್ನ. ಈ ಏಪ್ರಿಲ್ 14 ಒಂದು ಅದ್ಭುತವಾದಂಥ ದಿನ. ಯಾಕೆಂದರೆ ಅಂಬೇಡ್ಕರ್ ಅವರ ಮೂಲ ಹೆಸರು ಬಂದು ಭೀಮ್ರಾವ್ ಅಂತ. ಅವರು ಬಾಲ್ಯದಲ್ಲೇ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅವ್ರು ನೆಲದ ಮೇಲೆ ಕೂಡಿಸ್ಕೊಂಡು ಪಾಠ ಮಾಡ್ತಾಯಿದ್ರಂತೆ. ಬೇರೆ ಬೇರೆ ದೊಡ್ಡ ದೊಡ್ಡ ಮಕ್ಕಳಿಗೆಲ್ಲ ಟೇಬಲ್ ಮೇಲೆ ಕೂತ್ಕೋತಾ ಇದ್ರಂತೆ, ಚೇರ್ ಮೇಲೆ ಕೂತ್ಕೋತಾ ಇದ್ರಂತೆ. ಇವ್ರನ್ನ ಮೊದಲು ನೆಲದ ಮೇಲೆ ಕುಂಡಿಸೋರಂತೆ. ಕಾರಣ ಕೆಳಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ. ಅವರ ಟೀಚರ್ ಕೂಡ ಅವರ ಹೋಮ್ವರ್ಕ್ನ ಚೆಕ್ ಮಾಡ್ತಿರ್ಲಿಲ್ವಂತೆ, ಅಂದರೆ ಅವರ ಪುಸ್ತಕಗಳನ್ನ ಮುಟ್ತಾ ಇರಲಿಲ್ವಂತೆ, ಅಂಟು ಮುಂಟು ಅನ್ನೋ ಒಂದು ಕಾರಣಕ್ಕೆ. ಇದನ್ನೇ ತುಂಬ ತಲೆಗೆ ಹಚ್ಕೊಂಡಂತಹ ಡಾಕ್ಟರ್ ಅಂಬೇಡ್ಕರ್ ಏನು ಮಾಡ್ತಾರೆ ಅಂತಂದರೆ, ಏನಾದರೂ ಮಾಡಿ ಸಮಾಜ ರೆಡಿ ಮಾಡಬೇಕು. ನೀರು ಕುಡಿಯೋಂಗಿರಲಿಲ್ವಂತೆ, ಇವ್ರು ಮುಟ್ಟಿದ ವಸ್ತುಗಳನ್ನು ಇನ್ನೊಬ್ರು ಯಾರು ಮುಟ್ತಾ ಇರಲಿಲ್ವಂತೆ. ಹಾಗಾಗಿ ಭೀಮ್ರಾವ್ ಅವ್ರಿಗೆ ತುಂಬ ಟೆನ್ಷನ್ ಜಾಸ್ತಿ ಆಗ್ಬಿಡ್ದಂತೆ. ಏನಿದು ನಮ್ಮ ಸಮಾಜದಲ್ಲಿ ನಡೀತದೆ, ನಾವೆಲ್ಲರೂ ಒಂದೇ ಅಲ್ವ, ಆಟಕ್ಕಾಗಲಿ ಪಾಠಕ್ಕಾಗಲಿ ಇವರು ಆಟ ಆಡಬೇಕು, ಯಾರೂ ಸೇರಿಸ್ಕೊತಾರಿಲ್ವಂತೆ ಇವರನ್ನು. ಹಾಗೆ ತುಂಬ ಮನನೊಂದ ವಿದ್ಯಾರ್ಥಿ, ತುಂಬ ಅದ್ಭುತವಾದಂಥ ವಿದ್ಯಾರ್ಥಿ ಭೀಮ್ರಾವ್ ಅವರು, ಅಂದರೆ ಅಂಬೇಡ್ಕರ್. ಅವ್ರ ತಂದೆ ಆರ್ಮಿಯಲ್ಲಿದ್ದರು, ರಾಮ್ಜಿ ಸಕ್ಪಾಲ್ ಆರ್ಮಿನಲ್ಲಿದ್ದರು. ಬಟ್ ಹೆಂಗೋ ಸರ್ಕಾರದಿಂದ ಅವತ್ತು ಬ್ರಿಟಿಷ್ ಸರ್ಕಾರ ಅವ್ರಿಗೆ ಒಂದು ಒಳ್ಳೆ ಕೆಲಸ ಸಿಕ್ತು. ಅವತ್ತೆಲ್ಲ ಮಹಾರಾಜರ ಕಾಲ ಅನ್ಕೋತೀನಿ ನಾನು. ಒಳ್ಳೆ ವಿದ್ಯೆ ಸಿಕ್ತು, ಬಟ್ ಆ ವಿದ್ಯೆನಲ್ಲಿ ಒಳ್ಳೆ ಸ್ಥಾನ ಸಿಗಲಿಲ್ಲ ಅವರಿಗೆ. ಈ ನಮ್ಮನ್ನು ಕ್ಲೀನಾಗಿ ನೋಡೋ ಈ ಸಮಾಜನ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು, ನಮ್ಮನ್ನು ಕೀಳಾಗಿ ನೋಡ್ತಿರೋ ಈ ಸಮಾಜನ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಒಂದೇ ಉದ್ದೇಶದಿಂದ ಬುದ್ಧಿವಂತ ಭೀಮ್ರಾವ್ ಅವರು ಸರಸ್ವತಿ ಪುತ್ರರಾಗ್ಬಿಡ್ತಾರೆ. ಸಿಕ್ಕಾಪಟ್ಟೆ ಓದ್ಬಿಡ್ತಾರೆ. ಅವರೇ ಸಾಧನೆ ಕಂಡಂಥ ಬರೋಡ ಮಹಾರಾಜ, ಇವರ ಚರಣ ಚಾತುರ್ಯಗಳನ್ನು ಕಂಡ ಈ ಬರೋಡ ಮಹಾರಾಜ ಇವರಿಗೆ ಕರೆದು ಸನ್ಮಾನ ಮಾಡ್ತಾರಂತೆ. ಅದೇ ರೀತಿ ಶಾಲೆಯ ಶಿಕ್ಷಕರು ಕೂಡ ಇವ್ರಿಗೆ ಕರೆದು ಭೀಮ್ರಾವ್ ಅನ್ನೋ ಹೆಸರು ಜೊತೆಗೆ ಇವರಿಗೆ ಅಂಬೇಡ್ಕರ್ ಅನ್ನೋ ಒಂದು ಬಿರುದು ಜೊತೆಗೆ ಅಂಬೇಡ್ಕರ್ ಅನ್ನೋ ನಾಮಕರಣ ಕೂಡ ಮಾಡ್ತಾರೆ. ಕೇವಲ 15 ವರ್ಷಕ್ಕೆ ಮದುವೆ ಆಗಿದ್ದವರು. ರಮಾಬಾಯಿ ಅಂತ ಅವರ ಮಡದಿಯ ಹೆಸರು. ರಮಾಬಾಯಿ ಅಂತ ಅವರ ಮಡದಿಯ ಹೆಸರು. ಹೀಗೆ ಮದುವೆ ಆದರೂ 1906ನೇ ಇಸ್ವಿಗೆ ಅವರು ಮದುವೆ ಆಗ್ತಾರೆ. ಆದರೂ ಆಟ ಬಿಡದೆ ಛಲ ಸಾಧಿಸಬೇಕು ಅನ್ನೋ ಸಂವಿಧಾನ ಶಿಲ್ಪಿ ಆಗ್ತಾರೆ ಅವರು. ಮದುವೆ ನಂತರ ಕೂಡ ಬಾಂಬೆ ಯೂನಿವರ್ಸಿಟಿನಲ್ಲಿ 1908ರಲ್ಲಿ ಅವರು ಪೊಲಿಟಿಕಲ್ ಸೈನ್ಸ್ನಲ್ಲಿ ಉತ್ತಮ ಅಂಕ ಪಡ್ಕೊಳ್ತಾರೆ. ಬರೋಡೋದಲ್ಲಿ ಕೆಲಸನೂ ಗಿಟ್ಟಿಸ್ಕೊತಾರೆ. ಇವರು ಚಾತುರ್ಯ ಮೆಚ್ಚಿ ದಾದಾ ಕೆಲುಸ್ಕರ್ ಅವರು ಅವ್ರಿಗೆ ಬುದ್ಧನ ಪುಸ್ತಕವನ್ನು ಉಡುಗೊರೆ ಕೊಡ್ತಾರೆ. ಆಯಿತು, 1913ರಲ್ಲಿ ಭೀಮ್ರಾವ್ ತನ್ನ ತಂದೆಯನ್ನು ಕಳ್ಕೊತಾರೆ. ರಾಮ್ಜಿ ಸಕ್ಪಾಲ್ ತಿರ್ಕೊಳ್ತಾರೆ. ಅದೇ ವರ್ಷಕ್ಕೆ ಬರೋಡಾದ ಮಹಾರಾಜ ಅವ್ರನ್ನ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಅಮೆರಿಕ ಕಳಿಸ್ತಾರೆ. 1916ರಲ್ಲಿ ಡಾಕ್ಟರೇಟ್ ಪದವಿನ ಪಡ್ಕೊಳ್ತಾರೆ. ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಲಂಡನ್ಗೆ ಹೋಗ್ತಾರೆ. ಆದರೆ ಬರೋಡ ಮಹಾರಾಜ ಅವರನ್ನು ಭಾರತಕ್ಕೆ ಮತ್ತೆ ವಾಪಸ್ ಕರ್ಕೊಂಡು ಬಂದು ಅವರಿಗೆ ಮುಖ್ಯವಾದ ಕೆಲಸ ಜವಾಬ್ದಾರಿಯನ್ನು ವಹಿಸ್ತಾರೆ. ಅವೆಲ್ಲವನ್ನು ಬಿಟ್ಟು ಭೀಮ್ರಾವ್ ಅವರು ಏನು ಮಾಡ್ತಾರೆ ಅಂದರೆ, ಸಮಾಜದ ಹೋರಾಟಕ್ಕಾಗಿ ಸಮಾಜದ ಈ ಗಲೀಜಿದೆಯಲ್ಲ, ಈ ಮೇಲು ಕೀಳು ಭಾವನೆಗಳನ್ನು ಅದನ್ನು ಸಂಪೂರ್ಣ ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು ಇದನ್ನು ಅಂದ್ಬಿಟ್ಟು ಸಂಘಗಳನ್ನ ಕಟ್ತಾರೆ, ಸಂಘರ್ಷಗಳನ್ನು ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಸಂವಿಧಾನ ರಚನೆ ಮಾಡ್ತಾರೆ ಡಾಕ್ಟರ್ BR ಅಂಬೇಡ್ಕರ್. ಹೆಂಡತಿ ರಮ್ಮ ಅವರು ಸಹ ತಿರ್ಕೊಂಡ್ಬಿಡ್ತಾರೆ. ಆದರೂ ಆಟ ಬಿಡದ ಛಲವಿಕ್ರಮಂತೆ ಹೋರಾಡಿ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಕೊಡಬೇಕು ಅಂತ ತನ್ನದೇ ಛಾಪ ಮೂಡಿಸಿದ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಬಡವರ ಬಂಧು, 1956 ಡಿಸೆಂಬರ್
6ನೇ ತಾರೀಕಿನಂದು ನಮ್ಮನ್ನೆಲ್ಲ ಅಗಲ್ಬಿಡ್ತಾರೆ, ತಿರ್ಕೊಂಡ್ಬಿಡ್ತಾರೆ. ಆವತ್ತು ದೇಶಕ್ಕೆ ಕರಾಳ ದಿನ. ಜೈ ಭೀಮ್, ಜೈ ಅಂಬೇಡ್ಕರ್.